ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ಫ್ರೆಂಡ್ಸ್, ನಾನು ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಸಣ್ಣದಾದಂಥ ಮಾಹಿತಿನ ತಿಳಿಸಿದ್ದೆ. ಅಂತ ಅಂದರೆ ನನಗೆ 16ನೇ ಕಂತಿನ ಅಮೌಂಟು ನನ್ನ ಖಾತೆಗೆ ಜಮಾ ಆಗಿದೆ, ನಿಮಗೂ ಕೂಡ ಆಗಿದೆಯೇ ಏನು ತಿಳಿಸಿ ಅಂತ ಹೇಳಿದೆ. ಬಟ್ ನಿಮ್ಗೆ ಇನ್ನೂ ಅಮೌಂಟು ಜಮಾ ಆಗಿಲ್ಲ ನಮ್ಮ ಖಾತೆಗೆ, ನಮಗೆ 16ನೇ ಕಂತಿನ ಅಮೌಂಟು ಬಂದಿಲ್ಲ ಅಂತ ಹೇಳಿದ್ರಿ. ಹಾಗಾಗಿ ಅದು ಯಾವ ರೀತಿ ಬರುತ್ತಾ ಇಲ್ವಾ ಏನು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಮತ್ತೆ ಫ್ರೆಂಡ್ಸ್, ಯಾರಿಗೆಲ್ಲ 16ನೇ ಕಂತಿನ ಅಮೌಂಟ್ ಬಂದಿಲ್ಲ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಂತಂದ್ರೆ ಇವತ್ತು ಸಂಜೆ ಇಲ್ಲ ನಾಳೆ ಮಧ್ಯಾಹ್ನದಷ್ಟರಲ್ಲಿ ನಿಮಗೆ 16ನೇ ಕಂತಿನ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಫ್ರೆಂಡ್ಸ್, ಯಾರೆಲ್ಲ 16ನೇ ಕಂತಿನ ಅಮೌಂಟ್ನ ಪಡ್ಕೊಂಡಿದ್ದೀರಿ ಅವರಿಗೆ 17, 18ನೇ ಕಂತಿನ ಅಮೌಂಟು ಒಟ್ಟಿಗೆ ಬರಲಿದೆ. ಅಂತ ಅಂದರೆ 4,000 ಕೂಡ ಒಟ್ಟಿಗೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 17, 18ನೇ ಕಂತಿಗೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವಾಗ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಫ್ರೆಂಡ್ಸ್, ಯಾರು 16ನೇ ಕಂತಿನ ಅಮೌಂಟ್ನ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ, ಅವ್ರಿಗೂ ಕೂಡ 16, 17, 18ನೇ ಕಂತಿನ ಅಮೌಂಟು ಅಂದರೆ 6,000 ಒಟ್ಟಿಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ 16, 17ನೇ ಕಂತಿನ 4,000 ಅಮೌಂಟು ಬರ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ನಮ್ಮ ಜಿಲ್ಲೆಗಳನ್ನ 4 ಹಂತಗಳಲ್ಲಿ ಡಿವೈಡ್ ಮಾಡಿಕೊಂಡು 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಅಂತ ಹೇಳ್ಬಿಟ್ಟು ನಮಗೆ ಆ ರೀತಿ ಅಮೌಂಟ್ನ ಜಮಾ ಮಾಡ್ತಾ ಇರೋದ್ರಿಂದ ನಮ್ಮದು 3ನೇ ಹಂತದಲ್ಲಿದೆಯೋ, 2ನೇ ಹಂತದಲ್ಲಿದೆಯೋ, ಇಲ್ಲ ಮೊದಲನೇ ಹಂತದಲ್ಲಿದೆಯೋ, 4ನೇ ಹಂತದಲ್ಲಿದೆಯೋ ಅನ್ನೋದು ನಮಗೆ ಐಡಿಯಾಸ್ ಇಲ್ಲ. ಹಾಗಾಗಿ ಆಗುತ್ತೆ, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಕ್ಲಿಯರ್ ಆದಮೇಲೆ ನಮ್ಮದು 4ನೇ ಹಂತದಲ್ಲಿದ್ದಾಗ, ನಮ್ಮ 4ನೇ ಹಂತದಲ್ಲಿ ನಮ್ಮ ಜಿಲ್ಲೆ ಏನಾದರೂ ಸೇರಿಕೊಂಡಿತ್ತು ಅಂತಂದರೆ ಆ ಟೈಮಲ್ಲಿ ನಮಗೆ ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಅಮೌಂಟು ಜಮಾ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಆಗ್ಬೋದು. ಅಂದರೆ ಮೊದಲನೇ ಹಂತದಲ್ಲಿರೋರಿಗೆ ಒಂದು 4-5 ದಿವಸ ಬೇಗ ಆಗ್ಬೋದು. ಹಾಗಾಗಿ ನಾವು 4ನೇ ಹಂತದಲ್ಲಿತ್ತು ಅಂತ ಅಂದರೆ ನಮಗೆ ಒಂದು 4-5 ದಿವಸ ಲೇಟಾಗಿ ಆಗುತ್ತೆ. ಹಾಗಾಗಿ ಖಂಡಿತ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಏನಿದೆ ಅದು ನಮ್ಮ ಖಾತೆಗೆ ಜಮಾ ಆಗೇ ಆಗುತ್ತೆ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು, ಯಾರು ಕೂಡ ಟೆನ್ಷನ್ ತಗೊಂಡು ಬೇಜಾರು ಮಾಡ್ಕೋಬೇಡಿ. ಹಾಗಾಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ನಮ್ಮ ಖಾತೆಗೆ ಅಂದರೆ ಗೃಹಿಣಿಯರಿಗೆ, ಗೃಹಲಕ್ಷ್ಮಿಯರಿಗೆ, ಮನೆಯ ಯಜಮಾನಿಗೆ, ಒಡತಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನಿದೆ ಅದು ಕಾಂಗ್ರೆಸ್ ಸರ್ಕಾರ ಏನು ಒಂದು 5 ವರ್ಷಗಳ ಕಾಲ ಆಡಳಿತ ನಡೆಸುತ್ತೆ ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳು ಏನೇನಿದೆ ಅದೆಲ್ಲನೂ ಕೂಡ ಎಲ್ಲೂ ಕೂಡ ಯಾವುದೇ ರೀತಿಯ ಅಡಚಣೆ ಇಲ್ಲದೇ ಸರಾಗವಾಗಿ ಸಾಗುತ್ತೆ ಒಂದು 5 ವರ್ಷಗಳ ಸರ್ಕಾರ ಇರೋವರೆಗೂ. ಹಾಗಾಗಿ ಅದರಲ್ಲಿ ಆ ಸ್ಕೀಮಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಒಂದಾಗಿರೋದ್ರಿಂದ ಅದು ಕೂಡ ಎಲ್ಲೂ ಕೂಡ ನಿಲ್ಲಲ್ಲ, ಯಾವುದೇ ರೀತಿಯ ಅದರಲ್ಲಿ ಬದಲಾವಣೆ ಆಗಲ್ಲ. ಒಂದು ವಾರ 15 ದಿವಸ ಹಿಂದೆ ಮುಂದೆ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಹೊರತು ನಮಗೆ ನಮ್ಮ ಖಾತೆಗೆ ಅಂದರೆ ಗೃಹಿಣಿಯರ ಖಾತೆಗೆ, ಮನೆ ಯಜಮಾನಿಯ ಖಾತೆಗೆ ಅಮೌಂಟ್ ಬಂದೇ ಬರುತ್ತೆ, ಅಂದರೆ ಜಮಾ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಡೌಟ್ ಪಡೋ ಒಂದು ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟಿಗೂ ಕೂಡ ಒಂದು 2,000 ಅಮೌಂಟು ಗೃಹಲಕ್ಷ್ಮಿ ಅಮೌಂಟು ಜಮಾ ಆಗುತ್ತೆ ಅಂತ ಹೇಳ್ತಾ. ಫ್ರೆಂಡ್ಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ವಿಡಿಯೋ ನೋಡೋದ್ರ ಜೊತೆಗೆ ಒಂದು ಲೈಕ್ನು ಕೂಡ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.